ಪಶ್ಚಿಮ ಘಟ್ಟಗಳ ಅಂಚಿನಲ್ಲಿ ಒಂದು ಸುಂದರ ಹಳ್ಳಿ ಇತ್ತು. ಆ ಹಳ್ಳಿ ಹೆಸರು ಮೌನ ಹಳ್ಳಿ. ಈ ಹಳ್ಳಿಯಲ್ಲಿ ಒಂದು ವಿಚಿತ್ರವಾದ ಸಂಗತಿ ಇತ್ತು. ಪ್ರತಿದಿನ ಸಂಜೆ ಸೂರ್ಯ ಅಸ್ತಮಿಸಿದ ತಕ್ಷಣ ಹಳ್ಳಿ ಸಂಪೂರ್ಣ ಮೌನ ಆಗಿಬಿಡುತ್ತಿತ್ತು. ಪಕ್ಷಿಯ ಶಬ್ದವೂ ಇಲ್ಲ, ನಾಯಿಗಳ ಬೊಗಳುವ ಶಬ್ದವೂ ಇಲ್ಲ. ಸಂಪೂರ್ಣ ಮೌನ. ಹೊರಗಿನವರು ಕೇಳಿದರೆ ಹಳ್ಳಿಯವರು ಕೇವಲ ನಗುತ್ತಿದ್ದರು. ಹೀಗಿರುವಾಗ ಒಂದು ದಿನ ಆದಿ ಎಂಬ ಚಿಕ್ಕ ಹುಡುಗ ಬೇಸಿಗೆ ರಜೆಗೆ ತಾತನ ಮನೆಗೆ ಈ ಹಳ್ಳಿಗೆ ಬಂದ. ಮೊದಲ ದಿನ ಸಂಜೆ ಆದಿ ಕೇಳಿದನು, ತಾತ, ಈ ಹಳ್ಳಿ ತುಂಬಾ ಸುಂದರವಾಗಿದೆ. ಆದರೆ ಎಲ್ಲರೂ ಏಕೆ ಇಷ್ಟು ಶಾಂತವಾಗಿದ್ದಾರೆ? ಈ ಹಳ್ಳಿ ಹೀಗೇನೆ ಮಗ. ಸೂರ್ಯ ಇರುವಾಗ ಮಾತಾಡ್ತದೆ, ಸೂರ್ಯ ಹೋದ ಮೇಲೆ ಮೌನವಾಗುತ್ತದೆ. ಮೌನವಾಗುತ್ತದಾ? ಹಳ್ಳಿ ಮಾತಾಡುತ್ತದಾ? ಸಂಜೆ ಬಂದಾಗ ನೀನೇ ನೋಡ್ತೀಯ. ಆದಿಗೆ ಇದು ತುಂಬಾ ಗೊಂದಲದ ವಿಷಯವಾಗಿತ್ತು. ಆ ದಿನ ರಾತ್ರಿ ಆದಿ ಮೆಲ್ಲಗೆ ಕಿಟಕಿಯಿಂದ ಹೊರಗೆ ನೋಡಿದನು. ಅವನು ನೋಡಿದ್ದದ್ದು ವಿಚಿತ್ರ. ಹಳ್ಳಿಯ ಮಧ್ಯೆ ಬೆಳ್ಳಗಿನ ಮಂಜು ಹರಡಿತ್ತು. ಮನೆಗಳು ಮಂಕಾಗಿದ್ದವು. ಕಾಲುವೆ, ಮರಗಳು ಎಲ್ಲವೂ ಮಂಜುಗಳಿಂದ ಆವೃತವಾಗಿದ್ದವು. ಆದಿಗೆ ಅನಿಸಿತು, ಹಳ್ಳಿಯು ನಿಧಾನವಾಗಿ ಕಾಣೆಯಾಗುತ್ತಿದೆ ಎಂದು. ಆದಿಯು ತಾತನ ಬಳಿ ಹೇಳಿದ, ತಾತ, ನೋಡಿ ನೋಡಿ, ಮನೆಗಳು ಮಂಕಾಗ್ತಿವೆ, ಮರಗಳು ಕಾಣಿಸೋದು ಕಡಿಮೆ ಆಗ್ತಿದೆ. ಹಳ್ಳಿ ಕಾಣೆ ಆಗ್ತಿದೆಯಾ? ಭಯ ಬೇಡ ಆದಿ, ಇದು ನಮ್ಮ ಹಳ್ಳಿಯ ರಹಸ್ಯ. ರಹಸ್ಯ? ಭೂತ ಇದೆಯಾ ತಾತ? ಇಲ್ಲ ಮಗ, ಇದು ಭೂತ ಅಲ್ಲ. ಹಾಗಾದ್ರೆ ಈ ಮಂಜು ಏನು? ಬಹಳ ವರ್ಷಗಳ ಹಿಂದೆ ದೊಡ್ಡ ಪ್ರವಾಹ ಬಂತು. ಹಳ್ಳಿ ನಾಶವಾಗೋ ಹಂತಕ್ಕೆ ಬಂತು. ಅಯ್ಯೋ, ನಂತರ? ಅಂದು ಹಳ್ಳಿಯ ಜನರು ಒಟ್ಟಾಗಿ ಪ್ರಾರ್ಥಿಸಿದ್ರು, ನಮ್ಮ ಹಳ್ಳಿಯನ್ನು ಕಾಪಾಡು ಅಂತ. ಮಂಜು ಅದಕ್ಕಾಗಿಯೇ ಬರುತ್ತಾ? ಹೌದು, ಸಂಜೆ ಬಂದಾಗ ಮಂಜು ಹಳ್ಳಿಯನ್ನು ಮುಚ್ಚಿಕೊಡುತ್ತದೆ. ಕೆಟ್ಟದ್ದು ಒಳಗೆ ಬರಬಾರದು ಅಂತ. ಅಂದ್ರೆ ಈ ಹಳ್ಳಿ ತನ್ನನ್ನೇ ಕಾಪಾಡ್ಕೊಳ್ತಿದೀಯಾ? ಹೌದು ಮಗ. ತಾತ, ನೋಡಿ, ಮಂಜು ಹೋಗ್ಬಿಟ್ಟಿದೆ. ಹಳ್ಳಿ ಮತ್ತೆ ಕಾಣಿಸ್ತಿದೆ. ನೋಡ್ದಿಯಾ? ರಹಸ್ಯ ಅಂದ್ರೆ ಯಾವಾಗ್ಲೂ ಭಯ ಅಲ್ಲ. ಈ ಹಳ್ಳಿ ಭಯಾನಕ ಅಲ್ಲ ತಾತ, ಇದು ಮಾಯಾಜಾಲದ ಹಳ್ಳಿ. ಸರಿಯಾಗಿ ಅರ್ಥ ಮಾಡ್ಕೊಂಡೆ ಮಗ. ಈ ಕಥೆಯ ಪಾಠ ಇಷ್ಟೇ. ಎಲ್ಲಾ ರಹಸ್ಯಗಳು ಭಯವನ್ನ ಹುಟ್ಟಿಸುವುದಿಲ್ಲ, ಕೆಲವು ರಕ್ಷಣೆಯನ್ನ ಕೊಡುತ್ತೆ.